ಮುನಿರತ್ನ ಅವರಿಗೆ ಮೋಟೆ ಎಸಿಎಲ್ ಪ್ರಕರಣ ಸಂಬಂಧ ಈಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರಿಗೆ ಬಹುಶಃ ವಾರ್ಡ್ಗೂ ಕೂಡ ಅಡ್ಮಿಟ್ಗೆ ಹೇಳಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರನ್ನ ಅಡ್ಮಿಟ್ ಮಾಡಲಾಗಿದೆ. ತಲೆ ಸುತ್ತುತ್ತಾ ಇದೆ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಹಾಗಾಗಿ ವೈದ್ಯರು ಅವರಿಗೆ ಅಡ್ಮಿಟ್ ಆಗಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಲ್ಲೇ ಮುನಿರತ್ನ ಅವರು ದಾಖಲಾಗಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ಅವರು ಆಸ್ಪತ್ರೆಗೆ ಹೋದ್ರು, ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡ್ರು. ಟ್ರೀಟ್ಮೆಂಟ್ನ ನಂತರದಲ್ಲಿ ಪ್ರಥಮ ಚಿಕಿತ್ಸೆ ಆದ ನಂತರದಲ್ಲಿ ಅವರಿಗೆ ಸ್ಟಿಚಿಂಗ್ ಆಗಿಲ್ಲ ಸದ್ಯಕ್ಕೆ, ಆದರೆ ಮುಂದೆ ಮಾಡ್ತಾರ ಗೊತ್ತಿಲ್ಲ. ಸದ್ಯಕ್ಕೆ ಅಡ್ಮಿಟ್ ಆಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ತಲೆ ಸುತ್ತುತ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಹೊರಗೆ ಬಂದಾಗಲೂ ಕೂಡ ಅದನ್ನೇ ಅವರು ಅವರ ಫೀಲಿಂಗ್ ವ್ಯಕ್ತಪಡಿಸಿದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಈಗ ಅವ್ರಿಗೆ ಅಡ್ಮಿಟ್ಗೆ ಸೂಚನೆ ಕೊಟ್ಟಿರೋದಕ್ಕೆ ಏನು ಹೇಳ್ತಾರೆ ವೈದ್ಯರು? ಅವ್ರಿಗೇನಾದರೂ ಸ್ಟಿಚಿಂಗ್ ಹಾಕ್ತಾರಾ, ಹೇಗೆ ಹಾಕಿದಾರಾ? ದಿವ್ಯ ಜ್ಯೋತಿ, ಆರ್ ನಗರದ ಶಾಸಕರಾಗಿರ್ತಕ್ಕಂತಹ ಮುನಿರತ್ನ ಅವರ ಮೇಲೆ ಮೊಟ್ಟೆ ಆಗಿರ್ತಕ್ಕಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಗೆ ಕೂಡ ಬಂದಿದ್ರು. ಹೀಗಾಗಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿಯೂ ಕೂಡ ಚಿಕಿತ್ಸೆಯನ್ನು ನಡೆಸಿದಂತಹ ನಂತರದಲ್ಲಿ ಅಲ್ಲಿ ಅಂದರೆ ಪ್ರಾಥಮಿಕವಾಗಿ ಅವರ ತಲೆ ಮೇಲೆ ಇರ್ತಕ್ಕಂತಹ ರಕ್ತವನ್ನು ಒರೆಸುವಂತಹ ಒಂದು ಕೆಲಸವನ್ನು ಮಾಡಿಬಿಟ್ಟು ನಂತರ ಅವರಿಗೆ ಸ್ಟಿಚ್ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆದರೆ ಆ ವೇಳೆಯಲ್ಲಿ ತಲೆ ಸುತ್ತುತ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಅಂದರೆ ಮುನಿರತ್ನ ಅವರು ಕೂಡ ವೈದ್ಯರಿಗೆ ತಿಳಿಸಿದ್ದಾರೆ. ಹೀಗಾಗಿ ತಲೆ ಸುತ್ತಾ ಇರೋದ್ರಿಂದಾಗಿ ಅವರನ್ನ ಅಡ್ಮಿಟ್ ಅನ್ನ ಮಾಡಲಾಗುತ್ತೆ ಎನ್ನುವಂತಹ ಒಂದು ಸೂಚನೆಯನ್ನು ವೈದ್ಯರು ಕೂಡ ನೀಡಿದ್ರು. ಹೀಗಾಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಬಿ ಬ್ಲಾಕ್ ಬಳಿ ಇರ್ತಕ್ಕಂತಹ ರೂಮನ್ನಲ್ಲಿ ಈಗಾಗಲೇ ಮುನಿರತ್ನ ಅವರನ್ನ ಅಡ್ಮಿಟ್ ಅನ್ನ ಮಾಡಲಾಗಿದೆ. ಅವರು ಕೂಡ ಹೊರಗೆ ಬರುವಾಗಲೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ರಿಯಾಕ್ಷನ್ ಅನ್ನ ಕೊಡಲಿಲ್ಲ. ಸುಸ್ತಾಗಿದ್ರು, ಜೊತೆಗೆ ತಲೆ ಸುತ್ತಾ ಇದೆ ಎನ್ನುವಂತಹ ಒಂದು ಆಕ್ಷನ್ ಅನ್ನ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗಾಗಲೇ ಮುನಿರತ್ನ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಕೆಸಿ ಜನರಲ್ ಆಸ್ಪತ್ರೆಯ ಬಳಿಯೂ ಕೂಡ ನಡೆದಿದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕೆಸಿ ಜನರಲ್ ಬಳಿ ಬಂದಿರತಕ್ಕಂಥ ಮುನಿರತ್ನ ಅಭಿಮಾನಿಗಳಲ್ಲಿಯೂ ಕೂಡ ಒಂದು ರೀತಿಯ ಆತಂಕ ಕೂಡ ಮನೆ ಮಾಡಿದೆ. ದಿವ್ಯಾ, ಅಂದರೆ ಅವರಿಗೆ ಸುಸ್ತಾಗ್ತಿರೋದ್ರಿಂದ ಕೆಲ ಕಾಲ ವಿಶ್ರಾಂತಿ ತೆಗೆದುಕೊಂಡು ಹೋಗುವಂತೆ ಸೂಚನೆ ಕೊಟ್ಟಿರೋದಾ, ಹೇಗೆ? ಸದ್ಯಕ್ಕೆ ದಿವ್ಯಾ, ಡಾಕ್ಟರ್ ಹೇಳೋ ಪ್ರಕಾರ ಅವರಿಗೆ ತಲೆ ಸುತ್ತಾ ಇದೆ ಎನ್ನುವಂಥ ಒಂದು ಮಾಹಿತಿಯನ್ನು ನೀಡಿದಂತಹ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಬಿ ಬ್ಲಾಕ್ನಲ್ಲಿ ಇರ್ತಕ್ಕಂಥ ರೂಮ್ನಲ್ಲಿ ರೆಸ್ಟ್ ತೆಗೆದುಕೊಳ್ಳಲು ಕೂಡ ಹೇಳಿದ್ದೇವೆ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೂ ಹೆಚ್ಚಿನವಾಗಿರ್ತಕ್ಕಂತಹ ಮಾಹಿತಿ ಕೂಡ ಕಲೆ ಹಾಕುವಂಥ ಒಂದು ಪ್ರಯತ್ನ ಕೂಡ ನಡೆಸಲಾಗ್ತಾ ಇದೆ. ಸದ್ಯ ಅವರು ಸುಸ್ತಾಗಿರೋದಂತೂ ಕಂಡು ಬರ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ. ಕೆಸಿ ಜನರಲ್ ಆಸ್ಪತ್ರೆಗೆ ನೇರ ವಿಸಿಟ್ ಕೊಟ್ಟಂತಹ ಮುನಿರತ್ನ ಅವರು ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಪಂಕಜ ಡಾಕ್ಟರ್ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಈ ಪ್ರಥಮ ಚಿಕಿತ್ಸೆಯಲ್ಲಿ ಅವರಿಗೆ ಡ್ರೆಸ್ಸಿಂಗ್ ಮಾಡಬೇಕಾಯಿತು, ಯಾಕಂದರೆ ರಕ್ತಸ್ರಾವ ಆಗಿದೆ, ಮೊಟ್ಟೆ ಬಿದ್ದಿದ್ದರಿಂದ, ಸೊ ಗಾಯವಾಗಿದೆ. ಡ್ರೆಸ್ಸಿಂಗ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ತಲೆ ಸುತ್ತಾ ಇದೆ ಅಂತ ಹೇಳಿದ್ರಿಂದ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಹೇಳಿದ್ದು ಸ್ಪೆಷಲ್ ವಾರ್ಡ್ನಲ್ಲಿ ಸದ್ಯ ಶಾಸಕ ಮುನಿರತ್ನ ಅವರು ಅಡ್ಮಿಟ್ ಆಗಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ನಲ್ಲಿ ಶಾಸಕ ಮುನಿರತ್ನ ಅವರನ್ನು ಅಡ್ಮಿಟ್ ಮಾಡಿಕೊಳ್ಳಲಾಗಿದೆ. ಸ್ಪೆಷಲ್ ವಾರ್ಡ್ನಲ್ಲಿ ಅವರಿಗೆ ಮುಂದುವರೆದಂತೆ ಚಿಕಿತ್ಸೆನ ಅಥವಾ 2 ಗಂಟೆಗಳ ಕಾಲ ನಿಗಾ ವಹಿಸಿ ಆ ನಂತರದಲ್ಲಿ ಅಗತ್ಯ ಬಿದ್ದರೆ ಟ್ರೀಟ್ಮೆಂಟ್, ಇಲ್ಲ ಅಂತಂದರೆ ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆಗಳಿದೆ. ವೈದ್ಯರ ಸಲಹೆ ಮೇರೆಗೆ 2 ಗಂಟೆಗಳ ನಿಗಾವನ್ನು ಇಡಲಾಗುತ್ತೆ. ಅದಕ್ಕಾಗಿ ಅವರು ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ. ಫಸ್ಟ್ ಡ್ರೆಸ್ಸಿಂಗ್ ಮಾಡಿದ್ರು. ಒಂದು ಪೋರ್ಷನ್ ಏನಿದೆ ಕಟ್ ಆಗಿದೆಯಾ ತಲೆಯ ಭಾಗದಲ್ಲಿ ಅಂತ ಗಮನಿಸಿದ್ದಾರೆ. ಸ್ಟಿಚಿಂಗ್ ಮಾಡಿದರೆ ಎಷ್ಟು ಹೊಲಿಗೆಯನ್ನು ಹಾಕಿದ್ದಾರೆ, ಇದೆಲ್ಲದರ ಬಗ್ಗೆ ಡಾಕ್ಟರ್ ಪಂಕಜ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ ನಂತರದಲ್ಲಿ ಆ ವಿವರವನ್ನು ಕೊಡಲಾಗುತ್ತೆ. ಆದರೆ ಈ ಒಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೊರಗೆ ಬಂದಂತಹ ಮುನಿರತ್ನ ಅವರು ಸದ್ಯಕ್ಕೇನು ಪ್ರತಿಕ್ರಿಯೆ ಕೊಡುವಂತಹ ಸ್ಥಿತಿಯಲ್ಲಿರಲಿಲ್ಲ. ಬಹಳ ಬಳಲಿದ್ರು. ಅವರಿಗೆ ತಲೆ ಸುತ್ತುತ್ತಾ ಇದೆ ಅಂತ ಕೂಡ ಅವರೇ ಆ ಬಗ್ಗೆ ಆ್ಯಕ್ಷನನ್ನು ಕೂಡ ಮಾಡಿ ತೋರಿಸ್ತಾ ಇದ್ರು. ಹಾಗಾಗಿ ಅವರೀಗ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ ಸ್ಪೆಷಲ್ ವಾರ್ಡ್ನಲ್ಲಿ. ಮಲ್ಲೇಶ್ವರಂನಲ್ಲಿರುವ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 2 ಗಂಟೆಗಳ ಕಾಲ ಅಬ್ಸರ್ವೇಷನಲ್ಲಿ ಇರ್ತಾರೆ. ಅದಾದ ನಂತರದಲ್ಲಿ ಈಸ್ ಫೈನ್ ಅಂತ ಅನ್ನೋದಾದರೆ ವೈದ್ಯರು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಕೂಡ ಆಗುತ್ತೆ. ಸಾಕಷ್ಟು ಅವರಿಗೆ ಕಳೆದುಕೊಂಡು ಹೋಗ್ತಾ ಇದ್ದಾರೆ. ಮಾತನಾಡಿಸುವಂತ ಪ್ರಯತ್ನ. ಸರ್, ಹೇಗಿದೆ ಆರೋಗ್ಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್. ಆಸ್ಪತ್ರೆಯ ಮೂಲಗಳಿಂದ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ?
ಸದ್ಯಕ್ಕೆ ತಲೆಗೆ ಗಾಯ ಆಗಿದೆ, ಅದನ್ನ ಒಂದಿಷ್ಟು ಸ್ಟಿಚಸ್ ಮಾಡಿದ್ದಾರೆ. ಆರೋಗ್ಯದಲ್ಲಿ ಒಂದಿಷ್ಟು ಅಂದ್ರೆ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ, ಒಂದು ರೀತಿಯಲ್ಲಿ ಸುಸ್ತಾದಂಗೆ ಕಾಣಿಸ್ತಾ ಇದೆ. ಡಾಕ್ಟರ್ ಪಂಕಜ ಅನ್ನುವಂತರ ವೈದ್ಯರ ತಂಡದಿಂದ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ನೀಡಲಾಯಿತು. ಅವರು ಸಾಕಷ್ಟು ಅಂದ್ರೆ ಆಯಾಸಗೊಂಡಿದ್ರು, ಮಾತನಾಡ್ಲಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ಒಂದು ಪ್ರಾಥಮಿಕ ಚಿಕಿತ್ಸೆ ಆಯಿತು. BP, ಶುಗರ್ ಸೇರಿದಂತೆ ಬೇರೆ ಪ್ರೈಮರಿ ಚೆಕಪ್ ಗಳನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಅವರಿಗೆ 2 ಗಂಟೆಗಳ ಕಾಲ ಅವ್ರಿಗೆ ನಿಗಾವನ್ನ ವಹಿಸೋದಕ್ಕೆ ಸ್ಪೆಷಲ್ ವಾರ್ಡ್ ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಈಗ ಸದ್ಯ ಸ್ಪೆಷಲ್ ವಾರ್ಡ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಅವರನ್ನ ನಿಗಾ ವಹಿಸ್ತಾ ಇದ್ದಾರೆ 2 ಗಂಟೆಗಳ ಕಾಲ. ಅವರು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಕಳಿಸ್ಕೊಡುವಂತಹ ವ್ಯವಸ್ಥೆಗಳು ಕೂಡ ಆಗುತ್ತೆ. ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲೇ ಇದ್ದೀನಿ ಅಂದ್ರು ಅದು 1-on-1 ಬೇಕಂತ ಸರ್.